ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತಂತೂ ಮಗದೊಂದು ಆಯಾಮಕ್ಕೆ ಹೋಗ್ತಾ ಇದೆ. ಅಂದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸಿಎಂ ಬದಲಾವಣೆಯ ವದಂತಿಯ ಬೆನ್ನಲ್ಲೇ ಕ್ಯಾಬಿನೆಟ್ ಸಭೆ ಇವತ್ತು ಸಂಜೆ ರಾಜ್ಯ ಸಚಿವ ಸಂಪುಟ ಸಭೆ. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಇವತ್ತು ಸಂಜೆ. ಕ್ಯಾಬಿನೆಟ್ ಅಲ್ಲಿ ಮುಂದಿನ ನಡೆ ಬಗ್ಗೆ ಮುಖ್ಯಮಂತ್ರಿಗಳು ನಿಲುವನ್ನು ಪ್ರಕಟ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಸಂಪುಟ ಸಹೋದ್ಯೋಗಿಗಳ ಪ್ರತಿಕ್ರಿಯೆ ಏನಿರುತ್ತೆ? ಸರ್ ಏನು ಸರ್ ಇದು, ಎಲ್ಲ ಕಡೆ ಎಲ್ಲರೂ ಮಾತಾಡ್ತಿದ್ದಾರೆ, ನಿಮ್ಮನ್ನು ಮೀಟ್ ಮಾಡ್ತಿದ್ದಾರೆ, ನೀವೇನು ಮಾತಾಡ್ತಿಲ್ಲ, ಏನಾಗ್ತಿದೆ ಸರ್ ಅಂತ ಅವ್ರು ಕೇಳ್ಬೋದು. ಅದಕ್ಕೆ ಇವರು ನಡೆದಿರುವ ಘಟನೆಯನ್ನು ಹೇಳ್ಬೋದು, ಹೇಳದೇ ಇರ್ಬೋದು, ಇನ್ನು ಕಾದು ನೋಡುವ ತಂತ್ರಕ್ಕೆ ಹೋಗ್ಬೋದು. ಎಲ್ಲವೂ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ಎನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಅದೇ ಕುತೂಹಲ ಇಡೀ ರಾಜ್ಯದ ಜನತೆಯಲ್ಲಿ ಈ ಕುತೂಹಲ ಮೂಡಿಸ್ತಾ ಇದೆ. ಕ್ಯಾಬಿನೆಟ್ನ ಸಭೆ ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾಗುತ್ತೆ? ಬಿಕಾಸ್ ಎಲ್ಲ ಹಿರಿಯ ಸಚಿವರು, ಸಹೋದ್ಯೋಗಿಗಳು ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಆ ಕ್ಯಾಬಿನೆಟ್ನಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಇನ್ನಷ್ಟು ಮಾಹಿತಿಯನ್ನು ನಮಗೆ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ಹರೀಶ್. ಸೋಮವಾರದಿಂದ ಒಂದು ಬೆಳವಣಿಗೆ, ನಿನ್ನೆಯಿಂದ ಮಗದೊಂದು ಆಯಾಮಕ್ಕೆ ಹೋಯ್ತು ಈ ಬೆಳವಣಿಗೆಗಳು. ಬಟ್ ಎಷ್ಟೇ ಎಲ್ಲೇ ಯಾರು ಏನೇ ಮಾತಾಡಿದ್ರು, ಪತ್ರಿಕಾ ಪ್ರಕಟಣೆ ಕೊಟ್ಟರು, ರಿಕ್ವೆಸ್ಟ್ ಮಾಡಿದ್ರು ಅಥವಾ ಎಚ್ಚರಿಕೆ ಕೊಟ್ಟರು, ಯಡಿಯೂರಪ್ಪನವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಮೇಲೆ ನಮ್ಮೆಲ್ಲರ ಕುತೂಹಲ ಅಂತೂ ಇದ್ದೇ ಇದೆ. ಏನು ನಡಿಬಹುದು, ಏನೆಲ್ಲ ಆಪ್ಷನ್ಗಳಿದೆ ಯಡಿಯೂರಪ್ಪನವರ ಮುಂದೆ? ಹೌದು ಹರೀಶ್, ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ಸ್ವಾಮೀಜಿಗಳ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಸ್ವಾಮೀಜಿಗಳು ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಸಂದೇಶ ರವಾನೆ ಆಗೋದ್ರಿಂದ ಹೈಕಮಾಂಡ್ಗೆ ಕೆಲವೊಂದ್ ಕಡೆ ಹೈಕಮಾಂಡ್ ಮನಸ್ಸು ಬದಲಾವಣೆ ಮಾಡಬಹುದು ಅನ್ನೋಂಥದ್ದು ಚಿಂತನೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಅದಕ್ಕೋಸ್ಕರನ ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಮತ್ತೊಂದೇನಾದ್ರು ಸಂದೇಶ ಬರ್ಬೋದಾ, ಒಂದ್ ಸ್ವಲ್ಪ ದಿನಗಳ ಕಾಲ ಮುಂದುವರಿರಿ. ಈಗಾಗಲೇ ಸಮುದಾಯದ ಸ್ವಾಮೀಜಿಗಳು ದೊಡ್ಡ ಮಟ್ಟದಲ್ಲಿ ಈ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಬಿಜೆಪಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ನೀವೇ ಮುಂದುವರಿರಿ ಅನ್ನೋದ್ರ ಬಗ್ಗೆ ಏನಾದ್ರು ಸಂದೇಶವನ್ನ ಕೊಡ್ತಾರ ಅನ್ನೋದು ಕೂಡ ಮುಖ್ಯಮಂತ್ರಿಗಳು ಕಾದು ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಆ ಒಂದು ಸಂದೇಶ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಕೂಡ ಬಿಜೆಪಿ ವಲಯಗಳಿಂದ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಈಗಾಗಲೇ ಕಡಾಖಂಡಿತವಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ಅಂತಿಮ ಆಲೋಚನೆ, ಅಂತಿಮ ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಸೋಮವಾರ ಏನು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 2 ವರ್ಷಗಳಾಗಿ ಪೂರೈಕೆ ಆಗ್ತಾ ಇದೆ ಮುಖ್ಯಮಂತ್ರಿಗಳಾಗಿ, ಅವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಇವತ್ತು ಕೃಷ್ಣ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದು ಪ್ರಸ್ತಾಪ ಆದರೆ ಕ್ಯಾಬಿನೆಟ್ ಅಲ್ಲಿರುವಂತಹ ಸಚಿವರೆಲ್ಲ ಸರ್ ನೀವು ಬದಲಾಗಬಾರ್ದು, ನಿಮ್ಮ ಪರವಾಗಿ ನಾವು ಇದೀವಿ ಅಂತ ಏನಾದರೂ ಹೇಳುವಂತಹ ಚಾನ್ಸಸ್ ಇದ್ರೆ ಈ ಎಲ್ಲ ವದಂತಿಗಳಿಗೆ ತೆರೆ ಬೀಳೋ ಚಾನ್ಸಸ್ ಇದೆಯಾ? ಹೌದು ಹರೀಶ್, ಯಾಕಂದ್ರೆ ಈಗಾಗಲೇ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಆಗುವಂತದ್ದಲ್ಲ ಈ ಒಂದು ವಿಚಾರ. ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುವಂತದ್ದು. ಪ್ರಸ್ತಾಪ ಆದ್ರೆ ಮತ್ತೆ ಅವ್ರ ಜೊತೆ ನಿಂತಾರೆ ಎಂದೆ. ಹೌದೌದು, ಪ್ರಮುಖವಾಗಿ ಈಗಾಗಲೇ ನೋಡ್ಬೋದು ಹರೀಶ್ ನಾಗರಾಜ್, ನೀವು ಈಗಾಗಲೇ ಯಾರು ಕೂಡ ಸಚಿವರುಗಳು ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಇರೋಂತ ವದಂತಿ ಬಂದ ನಂತರವಾಗಿ ಯಾರು ಕೂಡ ಸಚಿವರಾಗ್ಲಿ ಮತ್ತೆ ಪ್ರಮುಖವಾದಂತಹ ಶಾಸಕರುಗಳೇ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಿಂದ ಒಂದ್ ರೀತಿ ಸಂದೇಶ ಅವ್ರಿಗೂ ಕೂಡ ರವಾನೆ ಆಗಿದೆ, ಯಾರು ಕೂಡ ಮಾತಾಡಬಾರ್ದು ಅನ್ನುವಂಥದ್ದು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಾಮಾನ್ಯವಾಗಿ ಕೆಲವೊಂದಷ್ಟು ಜನ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡುವಂತ ಸಾಧ್ಯತೆ ಇದೆ. ಆದ್ರೆ ಪ್ರಮುಖವಾಗಿ ಒಂದಷ್ಟು ಜನ ಸಚಿವರುಗಳು ಮಾತ್ರ ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರೆ ಒಳ್ಳೇದು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಜನ ಸಚಿವರು ಏನಾದ್ರು ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡಿ ಏನಾದ್ರು ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಈಗ ಮುಂದಿನ ವಾರದಲ್ಲಿ ಆಗುವಂತ ಬೆಳವಣಿಗೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಕ್ಕಾಗಲ್ಲ. ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಹರೀಶ್. ಇವತ್ತು ಕ್ಯಾಬಿನೆಟ್ ನಲ್ಲಿ ಸ್ಟ್ರೈಟ್ ಅವೇ ಅದನ್ನ ಪ್ರಸ್ತಾಪ ಮಾಡದೆ ಹೋದ್ರು ಇಂಡೈರೆಕ್ಟ್ ಆಗಿ ಒಂದು ಕ್ಲೂ ಸಿಗುತ್ತಾ, ಇಲ್ಲ ಮುಂದಿನ ಸೋಮವಾರ ತನಕ ಕಾದು ನೋಡ್ಬೇಕಾ? ಅದು ಕಾದು ನೋಡೋ ತಂತ್ರಕ್ಕೂ ಯಡಿಯೂರಪ್ಪನವ್ರು ಕಾಯ್ತಾರ? ಹರೀಶ್, ಈಗಾಗಲೇ ಮುಖ್ಯಮಂತ್ರಿಗಳು ಕಾದ್ ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿರುವಂತದ್ದು. ಯಾಕಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಮೇಲೇನೆ ಇರುವಂತದ್ದು. ಈಗ ರಾಜ್ಯದ ನಾಯಕರುಗಳು ಏನು ಕೂಡ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಜನ ಸಚಿವರುಗಳು ಏನೇ ಚರ್ಚೆ ಮಾಡಿ ವರ್ಷನ ಭೇಟಿ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡ್ಬಿಟ್ಟಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದ್ ಕಡೆ ಕೈ ತೊಳ್ಕೊಬಿಟ್ಟಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ, ನಾನು ಅದ್ರ ಪ್ರಕಾರ ನಡ್ಕೊಳ್ತೇನೆ ಅನ್ನೋ ಮಾತನ್ನ ಪರೋಕ್ಷವಾಗಿ ಹೇಳೋದ್ರ ಮೂಲಕವಾಗಿ ರಾಜೀನಾಮೆಗೆ ಸಿದ್ಧ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ. ಹೀಗಾಗಿ ಇವತ್ತಿನ ಸಚಿವ ಸಂಪುಟ
ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ